ನಮಸ್ಕಾರ, ನಾನು ನಿಮ್ಮ ಮಹೇಶ್ ತಾಂತ್ರಿಕ್ ಕೊಳ್ಳೇಗಾಲ. ಇವತ್ತಿನ ಒಂದು ವಿಚಾರ ಏನಂತಂದರೆ, ನಿಮ್ಮ ಮನೆಗೆ ಅಷ್ಟಬಂಧನ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಎಷ್ಟೇ ದುಡಿತಾ ಇದ್ದೀರಾ, ನಿಲ್ತಾ ಇಲ್ಲ, ತುಂಬ ಸಾಲದ ಮೇಲೆ ಸಾಲ ಆಗ್ತಾ ಇದೆ. ನಾವು ಏನೇ ಸಂಪಾದನೆ ಮಾಡಿದ್ರೂ ಕೂಡ ಇದರಲ್ಲಿ ಬೆಳೆಯೋದಕ್ಕಾಗ್ತಾ ಇಲ್ಲ. ಮನೆಯಲ್ಲಿ ನೆಮ್ಮದಿ ಇಲ್ಲ, ಮಕ್ಕಳಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು, ವಿದ್ಯಾಭ್ಯಾಸಗಳು ಚೆನ್ನಾಗಾಗದೇ ಇರ್ತಕ್ಕಂಥದ್ದು, ಮನೆಯಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ಸಣ್ಣ ಸಣ್ಣ ಮಾತಿಗೆಲ್ಲ ಮನೆಯಲ್ಲಿ ಕೋಪಿಸ್ಕೊಳ್ತಕ್ಕಂಥದ್ದು, ಒಬ್ರು ಕಂಡ್ರೆ ಒಬ್ರಿಗೆ ಆಗದೆ ಇರ್ತಕ್ಕಂಥದ್ದು, ಮನೆಯಲ್ಲಿ ನೀವು ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ಅನಾರೋಗ್ಯ ಕಾಡ್ತಕ್ಕಂಥದ್ದು. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನು ಮೇಯ್ನು ಅಂತಂದರೆ, ಫಸ್ಟಿಗೆ ಮನೆಗೆ ನೀವು ಅಷ್ಟಬಂಧನ ಆಗಿರಬೇಕು. ಮನೆಗೆ ಸ್ಥಳ ಕಟ್ಟಾಗಿರಬೇಕು. ಸ್ಥಳ ಕಟ್ಟಾಗಿದ್ದರೆ ಮಾತ್ರ ನಿಮಗೆ ಮನೆಯಲ್ಲಿ ತಂದಂಥ ಕಾಸು ನೀವು 10 ರೂಪಾಯಿ ಸಂಪಾದನೆ ಮಾಡ್ಕೋಬೋದ್ರೂ ಕೂಡ ಅದು ಒಂದು ಒಳ್ಳೆ ರೀತಿಯಲ್ಲಿ ದಾರಿ ತೋರ್ಕೊಡ್ತಕ್ಕಂಥದ್ದು. ನೀವು ಎಷ್ಟೇ ದುಡಿದ್ರೂ ಕೂಡ ನಿಮ್ಮ ಕೈಯಲ್ಲಿ ದುಡ್ಡು ಉಳಿತಾ ಇಲ್ಲ, ಸಂಪಾದನೆ ಮಾಡಿರ್ತಕ್ಕಂಥದ್ದೆಲ್ಲ ಯಥಾಚಿಕವಾಗಿ ಖರ್ಚಾಗ್ತಾ ಇರ್ತದೋ, ಮತ್ತು ಹಾಸ್ಪಿಟಲ್ ಸಮಸ್ಯೆ ಬರ್ತಕ್ಕಂಥದ್ದು, ಮನೇಲಿ ಸಮಸ್ಯೆ ಆಗ್ತಕ್ಕಂಥದ್ದು, ಕಿರಿಕಿರಿ ಆಗ್ತಕ್ಕಂಥದ್ದು, ಇಂಥ ಒಂದು ಸಮಸ್ಯೆ ಇರ್ತಾರೆ. ಅದಕ್ಕೆ ಮೇಯ್ನ್ ಬೇಕಾಗಿರ್ತಕ್ಕಂಥದ್ದು ನಿಮಗೆ ಸ್ಥಳ ಕಟ್ಟಾಗಿರಬೇಕು. ಅಂತಂದರೆ ನಿಮ್ಮ ಮನೆಗೆ ಅಷ್ಟಬಂಧನ ಆಗಿರಬೇಕು. ಮನೆಗೆ ಅಷ್ಟಬಂಧನ ಆಗಿದ್ದಾಗ ನಿಮಗೆ ಖಂಡಿತವಾಗಲೂ ಒಳ್ಳೆಯದಾಗ್ತದೆ. ನಿಮಗೆ ಬೆಳೆಯೋದಕ್ಕೆ ಒಂದು ದಾರಿಯನ್ನು ಅದು ತೋರಿಸ್ಕೊಡ್ತದೆ. ಮನೆಗೆ ಅಷ್ಟಬಂಧನ ಮಾಡಲಿಲ್ಲ ಅಂತಂದರೆ ನೋಡಿ, ಇವೆಲ್ಲ ಸಮಸ್ಯೆ ಆಗ್ತಕ್ಕಂಥದ್ದು, ಅನಾರೋಗ್ಯ ಆಗ್ತಕ್ಕಂಥದ್ದು, ಸುಮ್ಮನೆ ಸಮಸ್ಯೆಗಳು ಬರ್ತಕ್ಕಂಥದ್ದು, ಇದೆಲ್ಲ ಆಗ್ತದೆ. ಅದರಿಂದ ಮನೆಗೆ ತುಂಬ ಪವರ್ಫುಲ್ಲಾಗಿ ನೀವು ಎಲ್ಲೆಲ್ಲೋ ಮಾಡಿ ಕೆಲಸ ಆಗಿರೋದಿಲ್ಲ, ಕರೆಕ್ಟಾದಂಥ ಗುರುಗಳ ಹತ್ರ ಹೋಗಿ ಮನೆಗೆ ಫಸ್ಟಿಗೆ ಅಷ್ಟಬಂಧನ ಮಾಡಿಸಿ. ಅಂದರೆ ನೀವು ಇರ್ತಕ್ಕಂಥ ಸ್ಥಳ ಕಟ್ಟು. ನೀವು 4 ದಿಕ್ಕಲ್ಲೂ ಒಂದು ನೂಲನ್ನು ಅಳತೆ ಮಾಡಿ, ಅದಾದ ನಂತರ ಅದರ ಮುಖಾಂತರ ನಾವು ಸ್ಥಳವನ್ನು ಕಟ್ ಮಾಡಿ ಎಲ್ಲೆ ಕಟ್ ಹಾಕ್ಕೊಂಡು ಆ ಎಲ್ಲೆಗೆ ಕಟ್ ಹಾಕಿದ್ರೆ, ಅಷ್ಟಬಂಧನ ಮಾಡಿದ್ರೆ ಸ್ಥಳಕ್ಕೆ ಖಂಡಿತವಾಗಲೂ ಬೆಳೀತಕ್ಕಂಥದಕ್ಕೆ ಒಂದು ಅನುಕೂಲತೆ ಆಗ್ತದೆ, ಒಳ್ಳೇದಾಗ್ತಕ್ಕಂಥ ವಿಚಾರ. ನಿಮಗೆ ಈ ಅಷ್ಟಬಂಧನ ಮಾಡಿಸೋದಕ್ಕೆ ಶಕ್ತಿ ಇಲ್ಲ, ಮಾಡೋದಕ್ಕಾಗೋದಿಲ್ಲ, ತುಂಬ ದೂರ ಆಗ್ತದೆ, ನಾವು ಬರೋಕ್ಕಾಗಲ್ಲ ಅನ್ನೋರು ಕೆಲವರು, ನೀವೇ ಬೇಕಾದರೂ ಅದನ್ನು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಏನಪ್ಪ ಅಂತಂದರೆ, ನೀವು ತೆಂಗಿನ ಮರ ಗೊತ್ತಿರ್ತದೆ, ತೆಂಗಿನ ಮರದಿಂದನೇ ಕೆಳಗಡೆ ಕಾಯಿ ಇಳಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಅದು ಕೆಳಗಡೆ ಬೀಳಬಾರ್ದು. ಮರದಿಂದ ಕಾಯಿನ ಒಂದು ಬ್ಯಾಗ್ ತಗೊಂಡು ಮೇಲೆತ್ತಿ ಆ ಬ್ಯಾಗ್ ಒಳಗಡೆ ಹಾಕೊಂಡು ಕೆಳಗಡೆ ಬೀಳದೇ ಇರೋ ಥರ ಅದನ್ನು ಕೆಳಗಡೆ ಇಳಿಸ್ಕೋಬೇಕು. ಅದನ್ನು ಇಳಿಸ್ಕೋಬೇಕಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಇಳಿಸ್ಕೋಬೇಕು. ಒಂದು 5:30ಯಿಂದ 6:30 ತನಕ ಅಥವಾ 6 ಗಂಟೆ ತನಕ ಮಾಡ್ಕೋಬೇಕು. ಆ ಟೈಮಲ್ಲಿ ಮಾಡಿಕೊಂಡು ಅದನ್ನು ತಂದು ನಿಮ್ಮ ದೇವ್ರ ಮನೆಯಲ್ಲಿ ಒಂದು ತೆಂಗಿನಕಾಯಿನ ನೀವು ಮರದಿಂದ ಇಳಿಸ್ತಂಥ ಕಾಯಿನ ತಂದು ನಿಮ್ಮ ದೇವ್ರ ಮನೆಯಲ್ಲಿ ಅಥವಾ ಒಂದು ಹಲಗೆ ಮೇಲಿಡಿ, ಅಥವಾ ಹಲಗೆ ಇಡೋದಕ್ಕಾಗಲ್ಲ ಅನ್ನೋದಾದರೆ ಒಂದು ತಟ್ಟೆಯಲ್ಲಿ ಅಕ್ಕಿ ಇಟ್ಟು ಆ ಅಕ್ಕಿ ಮೇಲೆ ಅದನ್ನಿಟ್ಟು ಪೂಜೆ ಮಾಡಿ, ಒಂದು 9 ದಿನ ಪೂಜೆ ಮಾಡಿ ಅದನ್ನು ಬಾಗಿಲಿಗೆ, ನಿಮ್ಮ ಮನೆ ಬಾಗಿಲಿಗೆ ಒಳಬಾಗಿಲಿಗೆ ಕಟ್ಟೋದ್ರಿಂದ ತುಂಬ ಒಳ್ಳೆಯದಾಗ್ತದೆ. ಆ ಒಂದು ಸ್ಥಳಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ನಿಮಗೆ ಬೆಂಬಲ ಸಿಗ್ತದೆ. ದುಡಿತಕ್ಕಂಥ ಒಂದು ಸಂಪಾದನೆ ಆಗ್ತಕ್ಕಂಥ ಏನು ಲಕ್ಷ್ಮಿ ವಿಚಾರದಲ್ಲಿ ಅದು ನಿಮಗೆ ವೃದ್ಧಿ ಆಗ್ತಾ ಹೋಗುತ್ತೆ. ಆರೋಗ್ಯ ಸಮಸ್ಯೆ ಬರೋದಿಲ್ಲ, ಆದಷ್ಟು ನಿಮಗೆ ರಕ್ಷಣೆ ಮಾಡ್ತದೆ ಅದು. ಅದರಲ್ಲೂ ಕೂಡ ನೀವು ಇನ್ನೂ ಪವರ್ಫುಲ್ ಆಗಬೇಕು ಅಂತಂದರೆ ಒಂದು ಒಳ್ಳೆ ಗುರುಗಳನ್ನ ನಾವು ಕಾಂಟ್ಯಾಕ್ಟ್ ಮಾಡಿ ಮನೆಗೆ ಅಷ್ಟಬಂಧನ ಮಾಡಿಕೊಂಡು ಆ ಸ್ಥಳ ಕಟ್ಟಾಗಬೇಕು. ಫಸ್ಟು ನೀವಿರ್ತಕ್ಕಂಥ ಸ್ಥಳ ಕಟ್ಟು, ಎಲ್ಲೇ ಕಟ್ಟಾಗಬೇಕು. ಇದಾದ ನಂತರನೇ ನಿಮಗೆ ಕೆಲಸ ಕಾರ್ಯದಲ್ಲಿ ಜಯ ಆಗ್ತಕ್ಕಂಥದ್ದು. ಅದರಲ್ಲೂ ಕೂಡ ನೀವು ಹೇಳ್ದಂಥದ್ದು ನಡಿಬೇಕು, ನಿಮ್ಮ ಮಾತನ್ನು ಅಲ್ಲಿ ಬಂದಂತೆ ಅವರು ಕೇಳಬೇಕು ಅನ್ನೋದಾದರೆ ಸ್ಥಳ ಕಟ್ಟು, ಎಲ್ಲೇ ಕಟ್ಟು, ಸಭೆ ಕಟ್ಟು ಹಾಕೋಬೇಕು. ಮನೆಯಲ್ಲಿ ಸಭೆ ಕಟ್ಟು ಹಾಕೊಂಡ್ರೆ ಹೊರಗಡೆಯಿಂದ ಯಾರಾದರೂ ನಿಮ್ಮ ಮನೆಗೆ ಬಂದರೆ ಅವರು ನಿಮ್ಮ ಮಾತಿನ ಮೇಲೆ ನಿಮ್ಮ ಮಾತು ಕೇಳ್ತಕ್ಕಂಥದ್ದಾಗಬೇಕು. ಅವ್ರು ಹೇಳ್ದದ್ದು ಕರೆಕ್ಟು ಅಂತ ಅವ್ರ ಮನಸ್ಸಲ್ಲಿ ಬರಬೇಕು. ಅದು ನಿಮಗೆ ಸಭೆ ಕಟ್ಟು ಹಾಕಿದಾಗ ಜನಾಕರ್ಷಣೆಯೂ ಕೂಡ ಆಗ್ತದೆ. ಹಂಗಾಗಿ ತುಂಬ ಒಳಿತಿದು. ನಿಮಗೆ ಯಥಾಸ್ಥಿತಿಯಾಗಿ ಸಾಧ್ಯವಿಲ್ಲ ಅನ್ನೋರಿಗೆ ನಾನು ಮರದಿಂದ ಒಂದು ತೆಂಗಿನಕಾಯನ್ನು ಇಳಿಸಿ ಅದನ್ನು ತಂದು ನಿಮ್ಮ ಮನೆಯ ದೇವ್ರ ಫೋಟೋದ ಹತ್ರ ಇಟ್ಟು ಅದನ್ನು ಒಂದು 9 ದಿನ ಪೂಜೆ ಮಾಡಿ ಮನೆ ಬಾಗಿಲಿಗೆ ಕಟ್ಟಿ ಎಷ್ಟೋ ಮಟ್ಟಿಗೆ ಪರವಾಗಿಲ್ಲ, ಒಳ್ಳೆಯದಾಗ್ತದೆ. ನಮಸ್ಕಾರ, ಒಳ್ಳೆಯದಾಗಲಿ.